ನಮಸ್ಕಾರ ಎಲ್ಲರಿಗೂ ಪ್ಯಾಪ್ಲಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ SSP ಸ್ಕಾಲರ್ಶಿಪ್ಪು ಲಾಸ್ಟ್ ಡೇಟ್ ಬಂದು ಒಂದು ಅಪ್ಡೇಟ್ ಬಂದಿದೆ. ಯಾರೆಲ್ಲ ಇನ್ನೂ SSP ಸ್ಕಾಲರ್ಶಿಪ್ ಹಾಕ್ಕೊಂಡಿಲ್ಲ ಅಂಥವ್ರಿಗೆ ಈ ಒಂದು ದಿನಾಂಕವನ್ನು ತಿಳಿಸ್ಕೊಡ್ತೀನಿ. SSP ಸ್ಕಾಲರ್ಶಿಪ್ ಯಾವತ್ತು ಕೊನೆ ದಿನಾಂಕ ಇದೆ, ಯಾವೊಂದು ಇಲಾಖೆ ಯಾವುದು. ನೀವು ಕೂಡ ಇನ್ನೂ SSP ಸ್ಕಾಲರ್ಶಿಪ್ ಹಾಕ್ಕೊಂಡಿಲ್ಲ ಅಂದರೆ ಇವತ್ತೇ ಒಂದು ಆನ್ಲೈನ್ ಅರ್ಜಿಯನ್ನು ಹಾಕ್ಕೊಳ್ಳಿ. ಯಾಕಂದರೆ ಕೊನೆ ದಿನಾಂಕ ಬಂದು ಇವತ್ತಿದೆ 31/3/2026. ಎಲ್ಲ ಒಂದು ಇಲಾಖೆಯ ಒಂದು SSP ಸ್ಕಾಲರ್ಶಿಪ್ಪು ಹಾಕ್ಕೊಳ್ಳೋದು ಇವತ್ತೇನ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಮತ್ತೆ ಕೊನೆ ದಿನಾಂಕ ವಿಸ್ತರಣೆ ಮಾಡುವುದಿಲ್ಲ ಅಂತ ಅಪ್ಡೇಟ್ ಬಂದಿದೆ. ಇವಾಗ ನೋಡ್ತಾ ಇದ್ದೀರಾ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಎಲ್ಲ ಒಂದು ಇಲಾಖೆಯದು ಇಲ್ಲಿ ಕೊಟ್ಟಿದ್ದಾರೆ. ವಿಕಲಚೇತರ ಕಲ್ಯಾಣ ಇಲಾಖೆಯದು 31/1/26 ಡೇಟ್ ಮುಗಿದಿದೆ. ಕಾಲೇಜು ಶಿಕ್ಷಣ ಈ ಒಂದು ಕೊನೆಯ ದಿನಾಂಕ 28/2 ಕೊನೆ ಆಗಿದೆ. ಹಿಂದುಳಿದ ಕಲ್ಯಾಣ ಇಲಾಖೆಯದು 5/3 ಕೊನೆಯ ದಿನಾಂಕ ಆಗಿದೆ. ಮತ್ತು ಆರ್ಯವೈಶ್ಯ ಇಲಾಖೆ ಬಂದು 15/3 ಕೊನೆಯ ದಿನಾಂಕ ಆಗಿದೆ. ಆಯುಷ್ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ 31/3 ಇವತ್ತು ಲಾಸ್ಟ್ ಡೇಟ್ ಇದೆ. ಅದೇ ರೀತಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ 31/3 ಇವತ್ತೇ ಲಾಸ್ಟ್ ಡೇಟ್ ಇದೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಕೂಡ 31/3/2026 ಇವತ್ತೇ ಕೊನೆಯ ದಿನಾಂಕ ಇದೆ. ಅದೇ ರೀತಿಯಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಒಂದು SSP ಸ್ಕಾಲರ್ಶಿಪ್ ಕೂಡ ನಿಮಗೆ 31/3/2026 ಇದೆ. ಅದೇ ರೀತಿ ಕಾರ್ಮಿಕ ಇಲಾಖೆ ಒಂದು ಸ್ಕಾಲರ್ಶಿಪ್ ಏನಾಗ್ತಿರಲ್ಲ ಅದು ಕೂಡ ಒಂದು 31/3/26 ಕೊನೆ ದಿನಾಂಕ ಇದೆ. ಮತ್ತು ಕೊನೆಯದಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕೂಡ ಆ ಡೇಟನ್ನು ಮೆನ್ಷನನ್ನು ಮಾಡಿಲ್ಲ ಇಲ್ಲಿ. ಸೊ ಅದು ಕೂಡ ಇವತ್ತೇ 31/3/2026 ಇದೆ ಅಂತ ಅಲ್ಲಿ ಶೋ ಆಗ್ತಾಯಿದೆ ಅಲ್ಪಸಂಖ್ಯಾತರ ವೆಬ್ಸೈಟ್ನಲ್ಲಿ. ಸೊ ಎಲ್ಲ ಒಂದು ಕೊನೆಯ ದಿನಾಂಕಗಳು ಇವತ್ತೇ ಇದೆ. ಸೊ ಇವತ್ತು ಹಾಕ್ಕೊಂಡಿಲ್ಲ ನೀವು ಅಂದರೆ ಮತ್ತೆ ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗೋದಿಲ್ಲ. ಹಾಗಾಗಿ ಇವತ್ತೇ ನಿಮಗೆ ನೈಟ್ 12 ಗಂಟೆವರೆಗೂ ನಿಮಗೆ ಅವಕಾಶ ಇದೆ. SSP ಸ್ಕಾಲರ್ಶಿಪ್ಪನ್ನು ಹಾಕ್ಕೊಳ್ಳಿ. ಯಾವ ರೀತಿ ಹಾಕ್ಕೊಳ್ಳೋದಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೋಡಿಕೊಂಡು ಆ ವಿಡಿಯೋ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಇದಿಷ್ಟು ಈ ಒಂದು SSP ಸ್ಕಾಲರ್ಶಿಪ್ನ ಒಂದು ಕೊನೆಯ ದಿನಾಂಕವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು SSP ಸ್ಕಾಲರ್ಶಿಪ್ನ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.